ಓಹೋ ಬಾರೋ ಶಿವು, ದೇವಿ ಪುತ್ರ ಬಾ ಬಾ. ಅಯ್ಯಯ್ಯೋ ಮಾವ, ನಾನು ದೇವಿ ಸೇವಕ ಆಟೆಯ, ನೀವು ದೇವಿ ಪುತ್ರ. ಅದಕ್ಕೆ ಅಲ್ವ್ರ ನೀವು ಇಂಥ ಪಡ್ದಾಗಿರೋದು. ಒಬ್ಬರಿ ಪಟ್ಟ ಮಾತ್ರ ಅಲ್ಲ, ಪಟ್ಟದ ಜೊತೆಯಾಗೆ ಆಸ್ತಿ, ಅಂತಸ್ತು, ಅಧಿಕಾರ, ಪಟ್ಟ ಉಳಿಸ್ಕೊಳಕ್ಕೆ ಅಂತ ದಣಿಗಳಿಗೆ ಪಟ್ಟದ ಕತ್ತಿನೇ ಕೊಟ್ಟವಳೆ ದೇವಿ. ಛತ್ರಿ ಕಚ್ಚೆ ಭದ್ರ ಇದ್ರೆ ಜೀವನ ವಜ್ರ ಕಣೋ ಅಲ್ವಾ? ಅಲ್ವಾ ಮತ್ತೆ ಅದಕ್ಕೆ ಈಟೊಂದು ವರ್ಷದಿಂದ ಈ ಪಟ್ಟನ ನೀವು ಉಳಿಸ್ಕೊಂಡು ಬರ್ತಾ ಇರೋದು. ಆಸ್ತಿ, ಅಂತಸ್ತು, ಅಧಿಕಾರ ಅದು ಏನೇ ಇರಲಿ, ಆದರೆ ಅದನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಆ ದೇವಿ ಆಶೀರ್ವಾದ ಇರಬೇಕು. ಅದೆಲ್ಲ ಬಿಡು, ಈಗ ಬಂದ ವಿಷಯ ಏನೋ ಶಿವು? ಮಾವ, ಈ ಜೀವನದಾಗೆ ನನಗೆ ಅಂತ ಯಾವ ಆಸೆನೂ ಇರಲಿಲ್ಲ, ಎಲ್ಲನೂ ನನ್ನ ತಂಗಿರೇ. ಆದರೆ ಇವಾಗ ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ಬಾರೂನು ಅವಳೆ. ಅವಳ ಕನಸು, ಗುರಿ ಎಲ್ಲನೂ ನನ್ನ ಜವಾಬ್ದಾರಿ ಅಲ್ವ್ರ. ಅವಳು ಆಟೊಂದು ಕಷ್ಟಪಟ್ಟು ಡಾಕ್ಟ್ರು ಓದವಳೆ. ಆ ಡಾಕ್ಟ್ರ್ಗಿರಿ ವ್ಯರ್ಥ ಆಗ್ಬಾರ್ದಲ್ವಾ? ಅದಕ್ಕೆ ನಾನು ಅವಳಿಗೆ ಒಂದು ಆಸ್ಪತ್ರೆ ಹಾಕ್ಕೊಡಮ್ಮ ಅಂತೀವ್ನಿ. ಆಗಲೇ ನನಗೆ ಲೈಸೆನ್ಸ್ ವಿಷಯ ಗೊತ್ತಾಗಿದ್ದು. ನಾನು ಲೈಸೆನ್ಸ್ ಹರಿದಾಕಿರೋ ವಿಷಯ ಈ ಶಿವು ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಶಿವು, ಯಾವಾಗ ಬಂದೆ? ಎಲ್ಲರೂ ಚೆನ್ನಾಗಿದ್ದಾರಾ? ಸ್ವಲ್ಪ ಹೊತ್ತಾಯ್ತು, ಎಲ್ಲ ಸಂದಾಗವ್ರೆ. ನೀವು ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನೀನ್ ಎಂಥ ಟೈಮ್ನಲ್ಲಿ ಬಂದಿದ್ಯಾ ಗೊತ್ತಾ? ನೀನ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಕಾಫಿ ತಗೊಂಡ್ ಬರ್ತೀನಿ ಇರು, ಕಾಫಿ ಕುಡಿತಾ ಮಾತಾಡೋಣ. ಸರಿ ಕಣದು. ಓಹೋ, ಯಾರು ಇಲ್ಲದೆ ಇರುವಾಗಲೇ ಮನೆಯಲ್ಲಿ ಅಷ್ಟೆಲ್ಲ ಆಟ ಆಡ್ತಾಳೆ ಈ ಸುಶೀಲ. ಇವಾಗ ಶಿವು ಬಂದಿದ್ದಾನೆ ಅಂದರೆ ಇವಳು ಸುಮ್ಮನೆ ಇರೋದಿಲ್ಲ. ನಾನು ಆ ಪಾರ್ವತಿ ಲೈಸೆನ್ಸ್ ಹರಿದು ಹಾಕಿರೋ ವಿಚಾರ ಇವಳಿಗೇನಾದರೂ ಗೊತ್ತಾಗೋಯ್ತಾ ಅಂತ. ಏನು ಮಾಡಲಿ ಈಗ? ಅವಳೇನಾದರೂ ಒಂದು ಮಾತು ಶಿವು ಹೇಳಿದ್ರೆ ನನ್ನ ಇಷ್ಟು ವರ್ಷದ ಶ್ರಮನ ನಾಶ ಮಾಡಿಬಿಡುತ್ತೆ. ಮತ್ತೆ ಆ ಶಿವನ ನಂಬಿಸಿ ಭದ್ರ ಕೋಟೆ ಕಟ್ಟೋದಕ್ಕೆ ತುಂಬ ಕಷ್ಟ. ಏನು ಮಾಡಲಿ? ಶಿವು,